ಹೌದು, ಪ್ರತಿಯೊಬ್ಬ ತಂದೆ ತಾಯಿಯರ ಕನಸು ನನ್ನ ಮಕ್ಕಳು ರಾಧೆ ಕೃಷ್ಣನ ರೀತಿ ಹುಟ್ಟಬೇಕು, ಅಂದ ಚಂದವಾಗಿ ಕಾಣಬೇಕೆಂದು ಪೋಷಕರ ಬಯಕೆ ಆಗಿರುತ್ತದೆ. ಆದರೆ ಶ್ರೀಕೃಷ್ಣನನ್ನ ಫೋಟೋದಲ್ಲಿ ನೋಡಿಕೊಂಡು ಸುಮ್ಮನಾಗಿರುತ್ತಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದಂದು ಪೋಷಕರು ತಮ್ಮ ಮಕ್ಕಳಿಗೆ ರಾಧೆ ಕೃಷ್ಣನ ವೇಷಭೂಷಣಗಳನ್ನು ಧರಿಸಿ ಆನಂದಿಸುತ್ತಾರೆ. ಆದರೆ ಇಂದು ಸಂಪ್ರದಾಯವನ್ನು ಮಕ್ಕಳಲ್ಲಿ ಅರಿವು ಮೂಡಿಸುವ ಸಲುವಾಗಿ ಶ್ರೀ ವಿಷ್ಣುಪ್ರಿಯ ಎಜುಕೇಷನ್ ಟ್ರಸ್ಟ್ ತಮ್ಮ ಶಾಲೆಯಲ್ಲಿ ಅಂತರ್ಶಾಲಾ ಭಗವದ್ಗೀತಾ ಕಂಠಪಾಠ ಹಾಗೂ ಶ್ರೀ ರಾಧಾಕೃಷ್ಣ ವೇಷ ಸ್ಪರ್ಧೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಗಳ ವ್ಯಾಪ್ತಿಯ ನೂರಾರು ಶಾಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ರಾಧೆ ಕೃಷ್ಣ ಇನ್ನಿತರ ವಿಭಿನ್ನ ವೇಷಭೂಷಣಗಳನ್ನು ಧರಿಸಿ ಸ್ಪರ್ಧೆಯಲ್ಲಿ ಮಿಂಚಿದ್ರು. हरे राम हरे 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 राम 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 हरे हरे. ಪ್ರತಿಯೊಂದು ಅದರದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಸೊ ಈ ಥರ ಒಂದು ಪ್ರೋಗ್ರಾಮ್ ಮಾಡೋದ್ರಿಂದ ಮಕ್ಕಳಲ್ಲೂ ಅದು ಅಂದರೆ ಕೃಷ್ಣನ ಬಗ್ಗೆ ಆಗಲಿ, ಸೊ ರಾಧೆ ಬಗ್ಗೆ ಆಗಲಿ ಒಳ್ಳೆ ಇನ್ಸ್ಪಿರೇಷನ್ ಬರುತ್ತೆ ಅವರಿಗೆ. ಸೊ ಚೆನ್ನಾಗಿ ಅವರೂ ಅದಕ್ಕೋಸ್ಕರ ಅಂದರೆ ನಾವು ಯಾವ ಥರ ಹೇಳ್ಕೊಟ್ಟಿದ್ದೀವೋ ಅದಕ್ಕೆ ತಕ್ಕಂಗೆ ಅವರು ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನಮ್ಮ ಮಗನಿಗೆ ಮತ್ತು ರಾಧೆಗೆ ಪ್ರೈಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಸೊ ರಾತ್ರಿ 12 ಗಂಟೆವರೆಗೂ ಅವ್ರಿಗೆ ಆ ಡೈಲಾಗ್ಸ್ ಎಲ್ಲನೂ ನೀಟಾಗಿ ಪ್ರಾಕ್ಟೀಸ್ ಮಾಡಿಸಿದ್ದೀವಿ. ಸೊ ಒಂದು ಏನಾದರೂ ಮತ್ತೆ ಅಲ್ಲಿಗೆ ಸ್ಟಕ್ ಆದರು ಅಂತಂದರೆ ಮತ್ತೆ ಸ್ಟಾರ್ಟಿಂಗಿಂದ ಇದು ಮಾಡಿಕೊಂಡು ಪ್ರಿಪೇರ್ ಮಾಡಿದ್ದೀವಿ. ಮಾರ್ನಿಂಗ್ ಅಷ್ಟೇ ಸ್ವಲ್ಪ ಬೇಗ ಎದ್ದು ಅವರಿಗೆ ಎಲ್ಲನೂ ನೀಟಾಗಿ ಅವ್ರಿಗೆ ರೆಡಿ ಮಾಡಿ ಕರ್ಕೊಂಡು ಬಂದ್ವಿ. ಅದೇ ಥರ ಸ್ಕೂಲ್ ಕಡೆಯಿಂದನೂ ನಮ್ಗೆ ಅದೇ ಥರನೇ ಸಪೋರ್ಟ್ ಇತ್ತು. ತುಂಬ ಖುಷಿ ಆಗ್ತಾ ಇದೆ. ಸೊ ಮಗ ಜೊತೆಗೆ ರಾಧೆ ಇದ್ರೂ ಇನ್ನೂ ತುಂಬ ಚೆನ್ನಾಗಿ ಅವ್ರ ಪೇರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಖುಷಿ ಆಯಿತು. ನನ್ನ ಹೆಸರು ಸಪ್ನಾ ಗಣೇಶ್, ನಮ್ಮದು ಚಿಕ್ಕಬಳ್ಳಾಪುರ. ನಾನು ಈ ದಿನ ಹೊಸೂಡಿಯಾಗೆ ಬಂದಿರೋದು ಮಕ್ಕಳ ವಿವಿಧ ಬಗೆಯ ವೇಷಭೂಷಣ ಸ್ಪರ್ಧೆ, ಅಂದರೆ ಶ್ರೀಕೃಷ್ಣ ಮತ್ತು ರಾಧೆದೇ ಆಗಿರಬೇಕು. ಆ ವೇಷಭೂಷಣ ಸ್ಪರ್ಧೆಗೆ ನಾವಿಲ್ಲಿ ಸೇರಿದ್ದೀವಿ. ಹಾಗೆ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ ಇತ್ತು. ಆ ಕಂಠಪಾಠ ಸ್ಪರ್ಧೆ ಕೂಡ ನಾವಿಲ್ಲಿ ಹಲವಾರು 500-600 ಜನ ಮಕ್ಕಳು ಸೇರಿದ್ದಾರೆ. ನಾನು ಪ್ರತಿ ವರ್ಷವೂ ಭಾಗವಹಿಸ್ತಾ ಇದ್ದೀನಿ. ಇದು ಸತತವಾಗಿ 7ನೇ ವರ್ಷ ಇರ್ಬೋದು. ನನ್ನ ಮಕ್ಕಳನ್ನ, ಇಬ್ಬರು ಹೆಣ್ಮಕ್ಕಳನ್ನ, ಒಬ್ಬರನ್ನ ರಾಧೆಯಾಗಿ ಒಬ್ಬರನ್ನ ಕೃಷ್ಣೆಯಾಗಿ ಪಾತ್ರವನ್ನು ಹಾಕಿ ಭಾಗವಹಿಸಿದ್ದಾರೆ ಅವರಿಬ್ಬರು. ಈ ದಿನ ಅವರಿಬ್ಬರು ಬಹಳ ಸುಸಂದರ್ಭ, ಇದು ಬಹಳ ಒಳ್ಳೆಯ ಸುಸಂದರ್ಭ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದ ಶ್ರೀ ವಿಷ್ಣುಪ್ರಿಯ ಎಜುಕೇಷನ್ ಶಾಲಾ ಆವರಣದಲ್ಲಿ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದ್ದು, ಸತತ 27 ವರ್ಷಗಳಿಂದ ಈ ಭಗವದ್ಗೀತಾ ಕಂಠಪಾಠ ಹಾಗೂ ಶ್ರೀ ರಾಧಾಕೃಷ್ಣ ವೇಷ ಸ್ಪರ್ಧೆ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ. ರಾಜ್ಯದಲ್ಲೇ ಎಲ್ಲೂ ಮಾಡದ ಕಾರ್ಯಕ್ರಮ ಈ ಶಾಲೆಯಲ್ಲಿ ಮಾಡುತ್ತಿದ್ದು, ಈ ಸ್ಪರ್ಧೆಯಲ್ಲಿ 90ಕ್ಕೂ ಹೆಚ್ಚು ಶಾಲೆಯ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಈ ವೇಳೆ ವಿಶೇಷ ಆಹ್ವಾನಿತರು ಭಗವದ್ಗೀತೆಯ ಕುರಿತಾದ ಹಾಡುಗಳನ್ನು ಹಾಡಿ ಮಕ್ಕಳೊಂದಿಗೆ ಹೆಜ್ಜೆ ಹಾಕಿದ್ದು ಗಮನ ಸೆಳೆಯಿತು. Hare Krishna 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 Hare 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 Ram Ram ರಕ್ಷಿತ್ ರೆಡ್ಡಿ ಮಾತಾಡ್ತಾ ಇರೋದು. ನಾವು ವಿಷ್ಣುಪ್ರಿಯ ಎಜುಕೇಷನ್ ಟ್ರಸ್ಟ್ ಆಡಳಿತ ಮಂಡಳಿ. ಈಗ ಸುಮಾರು 27 ವರ್ಷಗಳಿಂದ ನಾವು ಭಗವದ್ಗೀತೆ ಕಂಠಪಾಠ ಸ್ಪರ್ಧೆ ಹಾಗೂ ವೇಷ ಸ್ಪರ್ಧೆ ರಾಧಾಕೃಷ್ಣ ಅದು ನಡೆಸ್ಕೊ ಬರ್ತಾ ಇದ್ದೀವಿ. ಸೊ ಅದರಲ್ಲಿ ನಾವು ಒಂದು 130 ಸ್ಕೂಲಿಂದ 140 ಸ್ಕೂಲ್ವರೆಗೂ ನಾವು ಇನ್ವೈಟ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು ಒಂದು 80ರಿಂದ 90 ಸ್ಕೂಲ್ ಬಂದಿದೆ. ವೇಷ ಸ್ಪರ್ಧೆಗೆ 94 ಜೋಡಿ ಅಂತಂದರೆ 185ರಿಂದ 190 ಜನದವರೆಗೂ ಬಂದಿದ್ದಾರೆ. ಇನ್ನು ಕಂಠಪಾಠ ಸ್ಪರ್ಧೆಗೆ ಅಂತಂದರೆ ಹತ್ತತ್ರ ಒಂದು 300 ಜನ ಬಂದಿದ್ದಾರೆ. ಸೊ ಇದು ಮಾಡ್ತಾ ಇರೋ ಮುಖ್ಯ ಉದ್ದೇಶ ಏನು ಅಂತಂದರೆ ನಮ್ಮ ಜನಗಳಲ್ಲಿ ಈಗ ಹ್ಯೂಮನ್ ವ್ಯಾಲ್ಯೂಸ್
ಅದೇ ಧಾರ್ಮಿಕವಾಗಿ ಈಗ ಮಕ್ಕಳಿಗೆ ಏನೋ ಒಂದು ದೇವರು ಕಾರ್ಯ ಮಾಡಬೇಕು, ಅವ್ರಿಗೊಂದು ಸ್ವಲ್ಪ ಭಕ್ತಿ ಅದು ಇರಬೇಕು ಅಂತ ಹೇಳ್ಬಿಟ್ಟು ಈ ಫಂಕ್ಷನ್ ಮಾಡಬೇಕು ಅಂತ ಇಷ್ಟು ವರ್ಷಗಳಿಂದ ನಾವು ನಡ್ಸ್ಕೊಂಬಂದಿದ್ದೀವಿ. ಈಗ ಫಸ್ಟ್ ಪ್ಲೇಸ್ ತೊಗೊಂಡವ್ರಿಗೆ ಉಚಿತವಾಗಿ ಲೈಕ್ ಅಂದರೆ ಬೆಳ್ಳಿ ಬಹುಮಾನ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿ ಅದು ಕೊಟ್ಟಿದ್ದೀವಿ. ಬಂದವ್ರಿಗೆಲ್ಲರಿಗೂ ಕಾನ್ಸಲೇಷನ್ ಪ್ರೈಸ್ ಕೂಡ ಕೊಡ್ತಾ ಇದ್ದೀವಿ. ಸೊ ಈಗ ಸುಮಾರು ಸ್ಕೂಲ್ಗಳು ಕೂಡ ಅಟೆಂಡ್ ಮಾಡಿದೆ. ಫಂಕ್ಷನ್ ತುಂಬ ಚೆನ್ನಾಗಿ ನಡೆದಿದೆ. ನನ್ನ ಹೆಸರು ನಮಿತಾ ಸುಪ್ರೀತ್ ಅಂತ ಹೇಳಿ, ನಾನು ದೇವನಹಳ್ಳಿ ತಾಲೂಕು ವಿಜಯಪುರದಿಂದ ಬಂದಿರೋದು. ಸೊ ನಮ್ಮ ಮಕ್ಕಳು ಬಂದು ಈ ದಿನ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ಅವರು ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲು ರೋಡಹಳ್ಳಿ ಸ್ಕೂಲಿಂದ ಬಂದಿದ್ದೀವಿ. ಸೊ ಈ ವಿಷ್ಣುಪ್ರಿಯ ಟ್ರಸ್ಟ್ ಅವ್ರು ಏನು ಮಾಡ್ತಿದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ಇವಾಗಿನ ಜನ್ರೇಷನ್ಗೆ ಇದು ನಮ್ಮದು ಹಿಂದೂ ಜನಾಂಗಕ್ಕೆ ಈ ಮಹಾಭಾರತ ಆಗಲಿ ರಾಮಾಯಣದ ಬಗ್ಗೆ ಆಗಲಿ ತುಂಬ ಚೆನ್ನಾಗಿ ತಿಳ್ಕೊಬೇಕಾಗಿದೆ. ಸೊ ತುಂಬ ನೀಡಿದೆ ಇದ್ರ ಬಗ್ಗೆ. ಸೊ ಅದಕ್ಕೋಸ್ಕರ ಈ ಟ್ರಸ್ಟಿಂದ ಮಾಡ್ತಾ ಇರೋದು ಒಂದು ಮಕ್ಕಳಲ್ಲಿ ಒಳ್ಳೆ ನಮ್ಮ ಸಂಸ್ಕೃತಿ, ನಮ್ಮದು ಭಾರತದ ಸಂಸ್ಕೃತಿ ಏನಿದೆಯೋ ಅದನ್ನು ಎತ್ತಿ ಹಿಡಿಯೋ ಕೆಲಸ ಮಾಡ್ತಿದ್ದಾರೆ. ಮತ್ತು ಏನೆಲ್ಲ ಮರೆತು ಹೋಗ್ತಿದ್ದಾರೋ ಅದನ್ನೆಲ್ಲ ಮತ್ತೆ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ ನಮಗೂ. ಸೊ ಹಾಗಾಗಿ ಈ ವಿಷ್ಣುಪ್ರಿಯ ಟ್ರಸ್ಟ್ ಅವ್ರಿಗೆ ತುಂಬ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಿದ್ದೀವಿ. ಇವತ್ತು ಏನೆಲ್ಲ ಪುಟ್ಟ ಮಕ್ಕಳು ಕೃಷ್ಣ ಆಗಲಿ ರಾಧೆ ಆಗಲಿ ಡ್ರೆಸ್ ಹಾಕೊಂಡಾಗ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ. ಇವಾಗ ವೆಸ್ಟರ್ನ್ ಡ್ರೆಸ್ ಏನು ಹಾಕೊತಿದ್ದಾರೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಮುದ್ದಾಗಿ ಕಾಣ್ತಿದ್ದಾರೆ. ಸೊ ಹಾಗಾಗಿ ಇವಾಗ ವೆಸ್ಟರ್ನ್ ಹಾಕ್ಕೊಳ್ಳಿ, ಬೇಡ ಅಂತ ಹೇಳಲ್ಲ, ಏನಿದ್ರು ಔಟ್ಸ್ಕಟ್ ಆಗಲಿ ಇನ್ನೋದಾಗಲಿ ಈ ಹಬ್ಬ ಹರಿದಿನಗಳಲ್ಲಿ ನಮ್ದು ಏನು ಭಾರತದ ಉಡುಪು ತೊಡುಗೆಗಳು ಏನಿದೆಯೋ ಅದನ್ನು ಅಳವಡಿಸ್ಕೊಂಡ್ರೆ ತುಂಬ ಖುಷಿಯ ಉತ್ತಮ ಅನಿಸುತ್ತೆ. ಮಕ್ಕಳಲ್ಲೂ ಅದು ಜಾಗೃತಿ ಮೂಡುತ್ತೆ. ನಮ್ಮ ಹಿಂದೂ ಅಲ್ಲಿ ಇದೆಲ್ಲ ಇದೆ, ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ, ತಿಳುವಳಿಕೆ ಇರುತ್ತೆ. ಇನ್ನು ವಿಷ್ಣುಪ್ರಿಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಡೆದ 27ನೇ ವರ್ಷದ ಶ್ರೀ ಭಗವದ್ಗೀತಾ ಕಂಠಪಾಠ ಹಾಗೂ ಶ್ರೀ ರಾಧಾಕೃಷ್ಣ ವೇಷ ಸ್ಪರ್ಧೆ ವಿಜೇತರಾದ ಮಕ್ಕಳಿಗೆ ಇಬ್ಬರಿಗೆ 15 ಗ್ರಾಂ ಬೆಳ್ಳಿ, 2ನೇ ಬಹುಮಾನ ಕಂಚು, ಇನ್ನು 10 ಹಲವಾರು ಬಹುಮಾನಗಳು ನೀಡಿ ಗೌರವಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.